ಹೇಗಿದ್ದೀರಿ ಎಲ್ಲರೂ? ನೋಡಿದ್ರಲ್ವ ನನ್ನ ಮೇಕಪ್ ವಿಡಿಯೋ. ನನ್ನ ತಂಗಿಗೆ ಓಣಂಗೆ ನಾನು ಅದನ್ನು ರೆಡಿ ಮಾಡಿದ್ದು. ಅವರಿಗೆ ಏನಾದರೂ ಸ್ಯಾರಿ ಡ್ರಾಪಿಂಗ್ಸ್ ಅಲ್ಲಿ ಇತ್ತು ನನ್ನ ಹತ್ರನೇ ಬರ್ತಾರೆ. ಹಾಗೆ ಇವಾಗ ನಾನು ನನ್ನ ಇನ್ನೊಂದು ತಂಗಿ ಜೊತೆ ಹೊರಗಡೆ ಹೋಗಬೇಕು. ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಹೊರಡ್ತೇನೆ ಅಂತ ಹೇಳಿದ್ದೆ, ಅದಕ್ಕೆ ನನ್ನೆಲ್ಲ ಕೆಲಸ ಮುಗಿಯಿತು. ಈಗ ನಾನು ಹೊರಟಿದ್ದೇನೆ. ನಾವೆಲ್ಲಿಗೆ ಹೋಗ್ತಾ ಇದ್ದೇವೆ ಅಂತೇಳಿ ಮತ್ತೆ ವಿಡಿಯೋದಲ್ಲಿ ತಿಳಿಸ್ತೇನೆ. ಬಾಯ್. ಇವಾಗ ನಾನು ಮನೆಯಿಂದ ಹೊರಟಿದ್ದೇನೆ. ನನಗೆ ಗಾಡಿ ರಿವರ್ಸ್ ತೆಗಿಲಿಕ್ಕೆ ಆಗುತ್ತೆ ಡೈರೆಕ್ಟ್. ಇಲ್ಲಿ ಫ್ರಂಟ್ ಕ್ಯಾಮರಾ ಉಂಟಲ್ಲ, ಕೆಲವು ಕಡೆ ನಾನು ಬ್ಯಾಕ್ ರಿವರ್ಸ್ ತೆಗಿತಾ ಇರುವಾಗ ಕೆಲವರು ಜೋರು ಹಾಳು ಮಾಡ್ತಾರೆ ಎಂದಿದ್ದವರು. ಅವ್ರಿಗೆ ಅನಿಸ್ತಾ ಇದೆ ಒಂದು ಕಡೆ ಹುಡುಗಿ ಗಾಡಿ ತೆಗಿತಾ ಇದ್ದಾಳೆ, ಅವಳಿಗೆ ಗೊತ್ತಿಲ್ವೇನು ಅಂತ. ಅವರಿಗೆ ಒಂದು ಮಂಡಲಿರುವುದಿಲ್ಲ ಇಲ್ಲಿ ಫ್ರಂಟ್ ಕ್ಯಾಮರಾ ಇದೆ ಅಂತ. ನಾನು ಮತ್ತೆ ಹಿಂತಿರುಗಿ ಹೇಳಿದ್ರೆ ಕಾಣ್ತಾ ಇದೆ ಅಂತ. ಒಂದು ಹೆಂಗಸ್ ಉಂಟಲ್ಲ, ನಾನು ರಿವರ್ಸ್ ತೆಗಿಯುವಾಗ ಓಡಿ ಹೋದಂತ ಆಕ್ಚುಲಿ ಅವ್ರ ಗಂಡನನ್ನು ಕೂಡ ಹೇಳ್ತಾ ಇದ್ದಾಳೆ ಬೈಕಿಂದ, ಬಾ ಬಾ ಅವಳು ಬರ್ತಾ ಇದ್ದಾಳೆ ಅಂತ. ಆಮೇಲೆ ನಾನು ಅವ್ರ ಹತ್ರ ಗಾಡಿ ಅಂತ ತೆಗೆದ ಮೇಲೆ ಹೇಳಿದೆ, ನನಗೆ ಕಾಣ್ತಾ ಇತ್ತು ನಾನು ತೆಗಿತಾ ಇರಲಿಲ್ಲ ಹಾಗೆ ಅಂತ. ಅದು ಪಾಪ ಕಂಡಿತ್ತು ನನಗೆ. ಕುಡುಪಲ್ಲಿ ಆದ ಇನ್ಸಿಡೆಂಟ್ ಇದು. ನಾನು ರಿವರ್ಸ್ ತೆಗಿಯುವಾಗ ಅವರು ಬೈಕಲ್ಲಿ ಬಂದು ನಿಲ್ಲಿಸಿದಷ್ಟೇ. ನಾನು ರಿವರ್ಸ್ ತೆಗಿತಾ ಇದ್ದೆ, ನೋಡ್ತಾ ಇದ್ದೆ, ಕಾಣ್ತಾ ಇತ್ತು ನನಗೆ. ನಂಗೆ ಗೊತ್ತಾಗ್ತದೆ ಜಡ್ಜ್ಮೆಂಟ್ ಸ್ವಲ್ಪ ಹಾಗೆ ಬಿಟ್ಟೇವೆ ನಾವು ಕೂಡ. ಅದಕ್ಕೆ ಆ ಹೆಂಗಸ್ ಮಾತ್ರ ಎದುರು ಹೋಗಿತ್ತು. ಕೆಲವರಿಗೆ ಅದು ಗೊತ್ತಿರೋದಿಲ್ಲ. ಹಾಗೆ ತುಂಬ ಮಂದಿ ನನಗೆ ಹಾರ್ನ್ ಹಾಕಿದ್ದಾರೆ ಹಿಂದೆಯಿಂದ ನಾನು ರಿವರ್ಸ್ ತೆಗೆಯುವಾಗ. ಅವ್ರಿಗೆ ಅನಿಸ್ತಾ ಇತ್ತು ನಾನು ಒಮ್ಮೆಲೆ ಟ್ರಾಸ್ ತೆಗಿತೇನೆ ಅಂತ. ಇಲ್ಲಿ ನಮ್ಮ ಆಚೆ ಉಂಟಲ್ಲ ತುಂಬ ಕಷ್ಟ. ಮಳೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ. ಬಿಟ್ಟಿದ್ದಾರೆ ಆಯ್ತಾ. ಇದೇನು ಗೊತ್ತಾ, ನಮ್ಮ ಆಚೆ ಒಳ್ಳೊಳ್ಳೆ ದಾಸವಾಳ ಗಿಡ ಎಲ್ಲ ತಿನ್ನೋದು. ಹೂ ಆದದಷ್ಟೇ ಅದನ್ನೆಲ್ಲ ತಿಂತದೆ ಇದು. ತುಂಬ ರಾಶಿ ಬರ್ತದೆ ಇಂಥದ್ದನ್ನ ಒಟ್ಟಿಗೆ. ಆಮೇಲೆ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಮರ ಎಲ್ಲ ಬೆಂಡಾಗಿದೆ ತುಂಬ ಕಡೆ. ಮರವನ್ನು ಒಂದು ಕಡ್ದು ಬಸ್ಸಿಗೆ ಆಗಲಿ ಇಲ್ಲಿ ಸ್ಕೂಲ್ ವ್ಯಾನ್ ಆಗಲಿ ತುಂಬ ಹೋಗ್ತಾ ಇರ್ತದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಪಂಚಾಯತಿಗೆ ಫೋನ್ ಮಾಡಿ ಹೇಳಿದ್ದೆ 2 ಸರ್ತಿ, ಈ ಥರ ಹೀಗೆಲ್ಲ ಆಗಿದೆ. ಯಾಕೆಂದ್ರೆ ಒಂದು ಮರ ಚಿಕ್ಕ ಕೆಳಗೆ ಬಿದ್ದದನ್ನು ನಾವೇ ತೆಗೆದು ಸೈಡ್ಗೆ ಹಾಕಿದ್ವಿ, ಒಂದು ತೋಡಿನ ಬದಿಗೆ ಹಾಕಿದ್ವಿ. ಅದಕ್ಕೆ ಅವರು ಹೇಳೋದು, ಅದು ಆ ಜಾಗದ ಓನರ್ ಎಲ್ಲ ಇರ್ತಾರಲ್ಲ ಅವರು ಬಿಡುವುದಿಲ್ಲ ಅಂತ. ಬಟ್ ಇವರಿಗೊಂದು ಗ್ರಾಮ ಪಂಚಾಯತಿ ಅವರಿಗೆ ಒಂದು ರೈಟ್ಸ್ ಇದೆ ಗೊತ್ತಾಯ್ತಾ. ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಆವಾಗ ನಮಗೆ ಅಂತ ಡಿಸಿಷನ್ ತಗೊಳ್ಬೋದು ಅಂತ. ಈ ಕಾಳ ನನ್ನ ಮರ್ಮಾಲ್ ನದೇ ನಿನ್ನ ಸೀರೆ ಬುಡ್ಚಿಗೆ ಅವು ಅಲ್ಲಿ ಬೇಯತ್ತೆ ಪ್ಲೇನ್ ಪಾಡು ಪೋಯಲ್ಲ ಇಟ್ಟು ಚಿತ್ರ ಉಂಡಿಯದ ಮಸ್ತಿ ಅಂದ ಅಂಚೆಂದು ಈತೆ ಬೈಯ ಕೊಡ್ಪೆ 5 ನಾನು ತಗೋಬಿ ಇವಳ ನನ್ನ ಮರ್ಮಲ್ ಆಯ್ತಾ. ನೀನುಂಟಲ್ಲ ನಾಳೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ದ ನನ್ನ ಮಲ್ದಾತ ತೂಪನ ಏಪ್ಪ ಅಂದ ಅವ್ ಗೊತ್ತಾ ಜಿಂಕ್ ತೂಪಾತ ಆತ್ಯಾವ್ ಈಗ ನಡ್ತು ಹೋಗಿಂದೆ ಗಾಡಿ ಕಿಜ ದಾದನ್ ಕಾಸು ಕಟ್ರೆ ಅಂಚನು ಓಪನ್ ಇತ್ತು ಅಂದ ಮಲ್ಲಿಜ್ಜಿ ಅಭ್ಯಾಸ ಉಂಟದ ಬಾಯಿ. ನನ್ನ ಅದಕ್ಕೆ ಸೊಸೆ ಅಂತ ಹೇಳುದು, ನನ್ನ ಸೊಸೆ ಅವಳು ತುಂಬ ಒಳ್ಳೆ ಹುಡುಗಿ ಪಾಪ. ಅಮ್ಮ ಇಲ್ಲ. ಬಟ್ ನಾನು ನನ್ನ ಚಿಕ್ಕ ಮಗಿರುವಾಗ ಅವಳು ನನಗೆ ಮನೆಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾ ಇದ್ಲು. ತುಂಬ ಹೆಲ್ಪ್ ಮಾಡಿದಾಳೆ ನನಗೆ. ರಾತ್ರಿ ರೂಮಲ್ಲಿ ಮಲಗಲಿಕ್ಕೆ ಒಬ್ಬಳಿಗೆ ಹೆದರಿಕೆ ಆಗ್ತಾ ಇತ್ತು, ಆಗ ಅವಳನ್ನೇ ನಾನು ಕರೆಸ್ತಾ ಇದ್ದೆ ರಾತ್ರಿ. ಅವಳೇ ಒಟ್ಟಿಗೆ ಇದ್ದದ್ದು ನಂದು. ಆಮೇಲೆ ತುಂಬ ಮಾತಾಡ್ಬೇಕು ಅವಳಿಗೆ ನನ್ನ ಹಾಗೆ. ತುಂಬ ಇನ್ನೋಸೆಂಟ್. ಏನು ಕೆಲಸ ಹೇಳಿದ್ರು ಉಂಟಲ್ಲ ಮಾಡುದಿಲ್ಲ ಅಂತಿಲ್ಲ, ಎಲ್ಲ ಮಾಡ್ತಾ ಇದ್ಲಿ ಕೆಲಸ ಬೆಸ್ಟ್. ಈಗ ಕೂಡ ಅಷ್ಟೇ. ಅವಳು ಎಲ್ಲಿ ಸಿಕ್ಕಿದ್ರು ಮಾತಾಡ್ತಾಳೆ. ಮಕ್ಕಳಂದ್ರೆ ಪ್ರೀತಿ ಅವಳಿಗೆ, ನನ್ನ ಮಕ್ಕಳಂದ್ರೆ. ಇವಾಗ ಇಲ್ಲಿ ಎಲ್ಲ ಅಂದ್ರೆ ಗಾಡಿದ್ದು ತುಂಬಾ ಪ್ರಾಬ್ಲಮ್ ಇದೆ. ಗಾಡಿ ಸಿಕ್ಕಿದ್ರೆ ಎಲ್ಲರೂ ಪಾಪ ಡ್ರಾಪ್ ಕೇಳ್ತಾರೆ. ಆಬ್ವಿಯಸ್ಲಿ ನಾವು ಕೊಡ್ತೇವೆ. ನಾನು ಕೂಡ ಕರ್ಕೊಂಡು ಬರ್ತೇನೆ ತುಂಬ ಮಂದಿಯನ್ನು, ಪರಿಚಯ ಇದ್ದವ್ರನ್ನೆಲ್ಲ, ಏಜ್ ಆದವ್ರನ್ನೆಲ್ಲ. ನಮ್ಮ ಆಚೆ ಏಜ್ ಆದವರು ತುಂಬ ಇದ್ದಾರೆ. ಅವರ ಪರಿಚಯ ಇದೆ ನಮಗೆ. ಸಂಜೆ ಹೊತ್ತೆಲ್ಲ ಬರುವಾಗೆಲ್ಲ ಬರ್ತಾರೆ ಗಾಡಿ ಒಳಗೆ ಎಲ್ಲ. ನಾನು ಫಸ್ಟ್ ಬರುವಾಗ ನನಗೆ ತುಂಬ ಹಳ್ಳಿ ಅಂತ ಆಗ್ತಾ ಇತ್ತು. ಈಗ ಇಲ್ಲಿ ಇದ್ದು
ಹಾಂ ಓಕೆ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಎಲ್ರಿಗೂ ಒಂದು ಮದುವೆ ಆದ ನಂತರ ಅದು ಅಟ್ಮಾಸ್ಫಿಯರ್ ಚೇಂಜ್ ಇರ್ತದಲ್ಲ, ನನಗೆ ಹಾಗೆ. ಸೊ ಇಲ್ಲಿದ್ದು ಒಂದು ಪ್ಲೇಸ್ ಉಂಟು ನಮ್ಮದು ಪದ ಅಂತ, ಇಲ್ಲಿ ಪ್ಲೇಸ್ ತುಂಬ ಚೆಂದ ಉಂಟು. ಇಲ್ಲಕ್ಕಿಂತ ಕೂಡ ಅಲ್ಲಿಂದ ಮೇಲೆ ಹೋಗ್ಲಿಕ್ಕೆ ಉಂಟು, ನಡೆದುಕೊಂಡು ಆ ಪ್ಲೇಸ್ ಚೆಂದ ಉಂಟು. ಇಲ್ಲಿ ಒಂದು ಆಶ್ರಮದ ಸೈಡಿಂದ ಒಂದು ಕಾಲೇಜ್ ಆಗ್ತಾಯಿದೆ ದೊಡ್ಡದು, ತುಂಬ ದೊಡ್ಡ ಕಾಲೇಜ್. ಯಾವಾಗೋ ನಡೀತಾ ಇದೆ ಕೆಲಸ. ತೋರಿಸ್ತೇನೆ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿಂದ ಹೋಗಿ ಅಂತೆ. ಇದು ನನ್ನ ಫೇವ್ರೆಟ್ ಪ್ಲೇಸ್. ಆವಾಗ ನಾನು ನನ್ನ ತಂಗಿದ್ದು ಫೋಟೋ ಇಲ್ಲಿ ತೆಗೆಯುವ ಅಂತಿದ್ದೆ, ನಮಗಿಬ್ಬರಿಗೆ ಕೂಡ ಮರ್ತೋದದ್ದು ಮಾರ್ರೆ, ಸೀದಾ ಹೋದದ್ದು ನಾವು ಇಬ್ಬರು ಕೂಡ. ಈ ಪ್ಲೇಸ್ ನೋಡಿ ಅಂತೆ. ಇದು ಉಂಟಾರೆ ಈ ಗಿಡ ಬಳ್ಳಿ ಥರ, ಅದು ತುಂಬ ಕಡೆ ಇದೆ ಇಲ್ಲಿ ಈಚೆ, ಫುಲ್ ಸ್ಪ್ರೆಡ್ ಆಗೋದು ಇದು. ಇದ್ರೊಳಗೆ ಏನೆಲ್ಲ ಉಂಟು ಅಂತ ಗೊತ್ತಿಲ್ಲ, ಅದಕ್ಕೆ ಆಗ್ತದೆ ನೋಡುವಾಗ. ತುಂಬ ಉಂಟು ಇಲ್ಲಿ, ಅದೇ ಇರೋದು ಸ್ಪ್ರೆಡ್ ಆಗಿರೋದು ನೋಡಿ. ಹುಲಿ ಚಿರತೆ ಎಲ್ಲ ಇರ್ಬೋದು ಇಲ್ಲಿ ನೋಡಿದುಂಟಲ್ಲ, ಹೈಯೆಸ್ಟ್ ಬಸ್ ಸ್ಟ್ಯಾಂಡ್ ನೋಡಿದ್ದೇನೆ ಇಲ್ಲಿ. ಈಗ ನಾನು ಬಂದಲ್ಲಿ ನಾನು ಸಾನೂರಲ್ಲಿ ಒಂದು ಬಸ್ ಸ್ಟ್ಯಾಂಡ್, ಪಲ್ಲಿಪಾಡಿಯಲ್ಲಿ 2 ಬಸ್ ಸ್ಟ್ಯಾಂಡ್ ಇದೆ. ಆಮೇಲೆ ಅದಕ್ಕೆ ಮುಂದೆ ಹೋಗುವಾಗ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಗರುಡಿ ಹತ್ರ. ಆಮೇಲೆ ಕರಿಯಂಗಳದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಟೋಟಲ್ ಎಷ್ಟಾಯ್ತು ಗೊತ್ತಾ? 1 2 3 4 5 ಬಸ್ ಸ್ಟ್ಯಾಂಡ್ ಇದೆ. ವೇಸ್ಟ್ ಅಂತ ಅನಿಸ್ತದೆ ನನಗೆ ಬಸ್ ಸ್ಟ್ಯಾಂಡ್, ಯಾಕೆಂದರೆ ಲೈಟ್ ಇಲ್ಲ. ನೈಟ್ ಹೊತ್ತು ಇಲ್ಲಿ ಒಂದು ಸಾರ್ವಜನಿಕರಿಗೆ ಹೆಲ್ಪ್ ಆಗುವಂತಹ ಒಂದು ಪ್ಲೇಸ್ ಉಂಟಲ್ಲ, ತುಂಬ ಕತ್ತಲೆಯಲ್ಲಿ, ಅಲ್ಲಿ ಒಂದು ಸ್ಟ್ರೀಟ್ ಲೈಟ್ ಹಾಕ್ತಾ ಇದ್ರೆ ಉಂಟಲ್ಲ, ತುಂಬ ಉಪಕಾರ ಆಗ್ತಾ ಇತ್ತು ಅಷ್ಟು. 5 ಬಸ್ ಸ್ಟ್ಯಾಂಡ್ಗಿಂತ 3 ಬಸ್ ಸ್ಟ್ಯಾಂಡ್ ಮಾಡಿ 2 ದುಡ್ಡಲ್ಲಿ ನಮಗೆ ಅಲ್ಲಿ ಸ್ಟ್ರೀಟ್ ಲೈಟ್ ಹಾಕ್ತಾ ಇದ್ರೆ ಉಂಟಲ್ಲ, ತುಂಬ ಉಪಕಾರ ಆಗ್ತಾ ಇತ್ತು ತುಂಬ ಮಂದಿಗೆ. ಹಾಗೆ ಉಂಟು. ಯಾಕೆ ಬಸ್ ಸ್ಟ್ಯಾಂಡ್ ಅಷ್ಟು ಮಾಡಿದ್ದಾರೆ ಗೊತ್ತಿಲ್ಲ. ಸ್ಟಾಪ್ಸ್ ಓಕೆ, ಅದು ಬಸ್ನವ್ರಿಗೆ ಕೂಡ ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲದಿದ್ರು ಜನಗಳು, ಒಂದು ಟೈಮ್ ಇದು ಬಸ್ ಅಲ್ವಾ, ಅವ್ರಿಗೆ ಕೂಡ ಜನಗಳು ಬೇಕು. ಸೊ ಅವ್ರು ಪಿಕಪ್ ಮಾಡ್ತಾ ಇದ್ರು, ಬಸ್ ಸ್ಟ್ಯಾಂಡ್ ಇಲ್ಲದಿದ್ರು ಅವ್ರಿಗೆ ಗೊತ್ತಾಗ್ತಾ ಇತ್ತು ಇದೊಂದು ಸ್ಪಾಟ್ ಅಂತ, ಬಸ್ಸನ್ನು ಜನಗಳನ್ನು ಪಿಕಪ್ ಮಾಡಲಿಕ್ಕೆ. ಬಟ್ ಇಲ್ಲಿ ಏನಂದರೆ ಕೆಲಸಕ್ಕೆ ಬಾರದು ಎಕ್ಸ್ಟ್ರಾ ಇದೆ 2. ನಾವು ತುಂಬ ಚಿಕ್ಕವರು, ಇಲ್ಲಿ ಮಾತಾಡೋ ಹಾಗೆಲ್ಲ ಮಾತಾಡಿದರೆ ಅದು ದೊಡ್ಡ ವಿಷಯ ಆಗುತ್ತೆ. ಮತ್ತು ಹೇಳ್ತಾರೆ ಎಲ್ಲರೂ, ನೀದಾಯ ಅಧಿಕ ಪ್ರಸಂಗ ಪಾತಿರುವ ಅಂತ, ಅಂದರೆ ನೀನು ಯಾಕೆ ಅಧಿಕ ಪ್ರಸಂಗ ಮಾತಾಡ್ತೀನಿ ಅಂತ. ತುಂಬ ಸ್ವಲ್ಪ ಕಡಿಮೆ ಮಾತಾಡೋಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು, ಬ್ಯಾಡ್ ಲಕ್. ಆದರೂ ನಾನು ಕೆಲವರು ಮಾತಾಡ್ತೀನಿ, ಇಲ್ಲಿ ಮಾತಾಡ್ಬೇಕು ಅಷ್ಟು ಮಾತಾಡ್ತೀನಿ. ನಾನು ಮಂಗಳೂರು ಜ್ಯೋತಿಯಲ್ಲಿ ಇಳಿದೆ. ಇಲ್ಲಿ ಮಲ್ಲಿಗೆ ರೇಟ್ ಕೇಳಿದ್ದೆ 400 ರೂಪಾಯಿ ಒಂದು ಚೆಂಡಿಗೆ. ಅವಳಿಗೆ ಬಸ್ ಮಿಸ್ ಆಯಿತು ನಾನು ಬರುವಾಗ. ಅವಳಿನ್ನು ಬೇರೆ ಬಸ್ಸಲ್ಲಿ ಬರ್ತಾ ಇದ್ದಾಳೆ. ಜ್ಯೋತಿಯಿಂದ ನಾವು ತೊಕ್ಕೊಟ್ಟಿಗೆ ಹೋಗೋದು, ಅದಕ್ಕೆ ನಾನು ಇಲ್ಲಿ ನಿಲ್ತೇನೆ ಅಂತ ಹೇಳಿದ್ದೇನೆ. ಅವಳು ಇಲ್ಲಿಗೆ ಬರ್ತಾಳೆ, ನಾನು ಇಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತೇನೆ ಅವಳ. ಒಂದೊಂದು ಶಾಪಿಗೆ ಹೋದ್ವಿ. ಅಲ್ಲಿ ತೊಕ್ಕೊಟ್ಟಲ್ಲಿ ಸಾಗರ್ ಹತ್ರ ಕಲೆಕ್ಷನ್ಸ್ ಇತ್ತಂತ, ಬಟ್ ಅಲ್ಲಿ ಸೆಲೆಕ್ಟ್ ಆಯಿತು ನಮಗೆ ಆಲ್ಮೋಸ್ಟ್. ಅದು ಅವಳ ಗಂಡನಿಗೆ ಇಷ್ಟ ಆಗಲಿಲ್ಲ. ಅವಳನ್ನ ಹೇಳಿದ ಅದು ಬೇಡ ಅಂತ, ಸ್ವಲ್ಪ ಬೇರೆ ನೋಡು ಅಂತ ಹೇಳಿದ. ಅಲ್ಲಿ ಸೆಲೆಕ್ಟ್ ಆಗಿ ಆಲ್ಮೋಸ್ಟ್ ಓಕೆ ಅಂತ ಅನ್ನಿಸ್ತರಲ್ಲಿ ಅವರ ಮೈಂಡ್ ಚೇಂಜ್ ಆಯಿತು. ಆಮೇಲೆ ಅಲ್ಲಿ ಉಳಿದ ಎಲ್ಲ ಒಂದು 5-6 ಅಂಗಡಿಗೆ ಹೋದ್ವಿ ನಾವು ತೊಕ್ಕೊಟ್ಟಿನಲ್ಲಿ. ಬಟ್ ನಮಗೆ ಸೆಲೆಕ್ಷನ್ ಸಿಗಲಿಲ್ಲ. ಒಂದು ಡ್ರೆಸ್ ತಗೊಂಡ್ಲ, ಅದು ಹೀಗೆ ಫೋಟೋಕ್ಕೆ ಅಂತ ಮಗುವಿಗೆ. ತುಂಬ ಬಿಸಿಲಿತ್ತು, ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಹೊರಗಡೆ. ಅವಳು ಊಟ ಮಾಡಿ ಬಂದಿದ್ದು, ಅವಳಿಗೆ ಆಫೀಸಲ್ಲಿ ಊಟ ಆಗಿತ್ತು. ಬಟ್ ನನಗೆ ತುಂಬ ಹಸಿವಾಗ್ತಾ ಇತ್ತು. ನಾನು ಹೇಳಿದೆ ಊಟ ಮಾಡುವ ಮಾರ್ರೆ, ಯಾಕೆಂದರೆ ನಂಗೆ ಗೊತ್ತಿತ್ತು ಅವಳು ಒಂದು 10-15 ಅಂಗಡಿಗೆ ತಿರುಗಿಸ್ತಾಳೆ ಅಂತ. ಅವಳಿಗೆ ರಪ್ಪ ಇಷ್ಟ ಆಗೋದಿಲ್ಲ ಯಾವುದು ಕೂಡ. ತುಂಬ ವೈಸ್ ಆಗಿ ಅವಳು ಥಿಂಕ್ ಮಾಡಿ ಅದನ್ನು ಚೂಸ್ ಮಾಡ್ತಾಳೆ. ಅದು ಒಳ್ಳೆಯದೇ, ಲೆಕ್ಕದಲ್ಲಿ ಹಾಗೇನೆ ಇರಬೇಕು ನನ್ನ ಪ್ರಕಾರ. ಅವಳ ಕೆಲವು ಗುಣ ನನಗೆ ತುಂಬ ಇಷ್ಟ. ಮತ್ತು ಮಾತ್ರ ಅವಳದು ಇನ್ನೊಂದು ಗುಣ ಇರ್ತದೆ, ಕಿಟಿ ಪಿಟಿ ಅಂತ ಬೈದ್ರೆ ಉಂಟಲ್ಲ, ಬೈತಾನೇ ಇರುದು. ಬಟ್ ಅವಳು ಬೈದ್ರೆ ಮನಸ್ಸಲ್ಲಿ ಏನು ಇಟ್ಕೊಳ್ತಿಲ್ಲ, ಬಾಯಲ್ಲೆಲ್ಲ ಲಾಟ ಮಾಡ್ತಾ ಇರ್ತಾಳೆ, ಬಾಂಬ್ ಆಗ್ತಾ ಇರ್ತಾಳೆ. ಬಟ್ ನಂಗೆ ಗೊತ್ತಿತ್ತು ಅವಳು ಬರುವಾಗಲೇ ಹೋಗುವ ಅಂತ ಹೇಳುವಾಗ. ಇವತ್ತು ಉಂಟು ನನಗೆ ಸುತ್ತಾಡಲಿಕ್ಕೆ ತುಂಬ ಅಂಗಡಿಗೆ, ಏಕೆಂದರೆ ನಾವೆಲ್ಲ ನೋಡಿದ್ದೇವೆಲ್ಲ. ಅವಳ ಬಗ್ಗೆ ಎಲ್ಲರೂ ಗೊತ್ತು, ಹೀಗೇ ಆಗ್ತದಂತದಕ್ಕೆ ನಾನು ಕೆಲವು ನನ್ನದೇ ವ್ಲಾಗನ್ನು ಮಾಡಲಿಕ್ಕೆ ಕೂಡ ಆಗ್ತದಂತ ಹೇಳಿ ಓದೋದು. ಎಲ್ಲರಿಗೆ ವ್ಲಾಗ್ಗೆ ಕಂಟೆಂಟ್ ಬೇಕಿತ್ತು.
ಡೈಲಿ ಮನೇಲಿ ಕುತ್ಕೊಂಡು ಎಂತ ಹಾಕೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಿಂತದ್ದೆಲ್ಲ ಸಿಕ್ಕಿದ್ದು ಹೋಗ್ಬೋದು ಸೀದಾ ಹೊರಟಿಗೆ. ಈಗ ಇನ್ನೊಂದು ನನಗೇನು ಶಾಪಿಂಗ್ ಮಾಡಲಿಕ್ಕೆ ಇರಲಿಲ್ಲ, ಬಟ್ ಅವಳಿಗಿತ್ತು. ಹಸಿವಾಗ್ತಾ ಇದೆ ತುಂಬ ನಂಗೆ ಈ ಥರ ಎಲ್ಲ ಹೊರಗೆ ಬಿಸಿಲು, ತುಂಬ ಬಿಸಿಲು, ಹೊರಗೆ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ವಾಟ್ ಟು ಗೈಸ್ ಫೈನಲಿ ಒಂದು ಡ್ರೆಸ್ ಸೆಲೆಕ್ಷನ್ ಆಯಿತು. ಇನ್ನು ಮನೀಶ್ ಮಲ್ಹೋತ್ರ ಹತ್ರ ಹೋಗ್ತಾ ಇದೆ ಅಲ್ಲಿ ಸ್ಟಿಚ್ ಮಾಡಿಸ್ಲಿಕ್ಕೆ ನಿಧಿ ಮಕ್ಕಳು ಎಜ್ಜಿದೀವಿ ಪುಟ್ಟಿಗೆ ಒಂದು ಜೋಕುಲ ಒಂದು ಪ್ರಪಾಡು ಗೊತ್ತಾಂಡ ನೋಡಿ ಉಳಾಯಡು ಅಂಗಡಿ ಉಂಟು ತೂತು ನಾನು ಓಡೆ ಕಾಂಕನಾಡಿಗ ಇಲ್ಲಿ ಊಟ ಉಂಟಾ ತಿಂದು ಹೋಗ. ಗಾಯ್ಸ್ ನಮಗೆ ಹಸಿವಾಗ್ತಾ ಇತ್ತು, ನಾವು ಹೋಟೆಲ್ಗೆ ಬಂದ್ವಿ. ಇದು ಹೋಟೆಲ್ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಫುಡ್ ಹೇಗೆ ಉಂಟು ನೋಡು. ಒಂದು ಫುಲ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಅವಳು ಊಟ ಮಾಡಿ ಬಂದಿದ್ದಾಳೆ ಆಫೀಸಲ್ಲಿ. ಪಾನ್ಪುಡೆ ಪಾನ್ಪುಡೆ చూడదా ಸೂಪರ್. ರೆಸ್ಟೋರೆಂಟ್ ಹೆಸರು ಹೇಳ್ತೇನೆ ಆಯ್ತಾ, ತೊಕ್ಕೋಟಲ್ಲಿದು. ಆಮೇಲೆ ಗೊತ್ತೆ ಕಂಗನಾಡಿದು. ಅದೇನಾ ಗಂಟ ಬಿರಿಯಾನಿ ತಿಂದು ಫುಲ್ ಆಯ್ತು ಹೊಟ್ಟೆ. ಅದೀಗ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಅಲ್ಪ ಒಂಚಿನ ಗೊತ್ತಾ, ಅಲ್ಲಿ ಅಲ್ಪ ಪೂರ ಆಡ ಅಂಚಿನ ಟೈಪ್ ಇದ್ದ ಸಾಕಾಡ್ತೀಯ ಅಲ್ಲ. ಬಸ್ ಅವಲ್ತೆ ಅಲ್ಲ, ಅವಳು ఇంతరంబరట్టి వరకు అంటే పోపానా ఏ యార్ ఉంటావేరా మళ్ళీ ಐತಿ 5 ರೂಪಾಯಿ ಕಮ್ಮಿ. ಮಲ್ಲಿಗೆಗೆ 350 ಅಲ್ಲಿ ಬೆಂಗಳೂರು ಪೂರ 400 ರೂಪಾಯಿ ಜಾಸ್ತಿ. ಅಪ್ಪಡೆ ನಮಕ್ ಅವು ನೂಲ್ದ ಮಲ್ಲಿಗೆ ಕಮ್ಮಿ ಇಪ್ಪದ 250 ಒಪ್ಪು ಕಮ್ಮಿ ಮಂಡಲ. ಜಾಜಿಗೆ ಏತಕ್ಕೆ ಎಂದುಲಿ ಜಾಜಿ 200 ಅವಲಿತ್ತನ್ನ ಮುಲ್ಪ 150. ಗಾಯ್ಸ್ ಮಲ್ಲಿಗೆಗೆ ನಮ್ಮ ಆಚೆ ಉಂಟಲ್ಲ ರೇಟ್ 400 ಅಂತ ಆಯ್ತಾ. ಇಲ್ಲಿ ಎಲ್ಲ 50 ರೂಪಾಯಿ ಕಡಿಮೆ. ಸೊ ಇವಾಗ ಇಲ್ಲಿಂದ ಒಂದು ಶಾಪಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ನನ್ನ ಮಕ್ಕಳಿಗೆ ಒಂದು ಟೈಮಲ್ಲಿ ಅವರಿಗೆ ಒಳ್ಳೆ ಕಲೆಕ್ಷನ್ಸ್ ಸಿಕ್ಕಿತ್ತು. ಅಲ್ಲಿ ಉಂಟ ನೋಡುವ ಟ್ರೀ ರೇಸ್ ಕಟ್ಲೆ ಜೋಳ ಎಲ್ಲ ಮಾಡ್ತಾ ಇದ್ದಾರೆ. ಅದಿಷ್ಟ ನನಗೆ ಜೋಳ. ಮತ್ತೆ ಹೇಳ್ತೀರ ನೀವು ತಿಂತಾ ಇರ್ತೀರಾ ಅಂತ. ಹೀಗೆ ಇವರ ಮಾರಿದ್ರೆ ತಿನ್ನೋದಲ್ವಾ. ಅಲ್ಲಿ ಕಾಣ್ತಾ ಇದ್ದೆಲ್ಲ ಸ್ನೋ ವೈಟ್ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ನನ್ನ ಮಕ್ಕಳಿಗೆ ಕೂಡ ಅಲ್ಲಿ ಡ್ರೆಸ್ ತಗೊಂಡಿದ್ವಿ ನಾವು. ಒಂದು ಹೋದ್ಲಾಯ್ತಾ ಒಳಗೆ ಹೋಗ್ತಾ ಎಂತ ಒಳ್ಳೆ ಕಲೆಕ್ಷನ್ಸ್ ಮಾಡಿ. ಸೆಲೆಕ್ಷನ್ ಆಗಲಿಲ್ಲ ನಮ್ಮದು, ಏನು ಆಗ್ತಾ ಇದೆ. ಗಾಯ್ಸ್ ಫೈನಲಿ ಸೆಲೆಕ್ಷನ್ ಆಯಿತು. ಇನ್ನೊಂದುಂಟು ಅವಳಿಗೆ ಡ್ರೆಸ್. ನಾನು ಫೋಟೋಸ್ ಎಲ್ಲ ತೆಗೆದೆ ನನಗೆ ಬೇಕಾದದ್ದೆಲ್ಲ. ಒಳ್ಳೆ ಡ್ರೆಸ್ಸಸ್ ಉಂಟು ಸ್ನೋ ವೈಟಲ್ಲಿ. ಒಳ್ಳೊಳ್ಳೆ ಡ್ರೆಸ್ ಮಕ್ಕಳು. ಗಾಯ್ಸ್ ಫೈನಲಿ 1 ಆಯಿತು 2 ಆಯಿತು, ಇನ್ನೊಂದು ಕಡೆ ಹೋಗ್ಲಿಕ್ಕುಂಟು. ತಿರ್ತುಕೊಂಡು ಬೇಡ ಜೋಕುಲ್ ಉಂಡು ಅಲ್ಲ ಅಲ್ಪ ಜೋಕುಲ್. ನನಗೆ ಎಲ್ಲಿ ಹೋದ್ರು ಕನ್ನಡಿದ್ದು ಉಂಟು ಸ್ವಲ್ಪ. ಕನ್ನಡಿ ಇಷ್ಟ. ಗಾಯ್ಸ್ ಇದು ಬ್ಯಾಗ್ ನೋಡಿ ಎಷ್ಟು ಚಂದ ಇದೆ. ನಿಕೇತ ಬನ್ನಿ 2 ನಿಕೇತ ಬಂದ 2000
ಎನಿಗ್ಮಾ ಇದು ನೋಡಿ ಎಷ್ಟು ಚೆಂದಾಗಿದೆ ಅಂತ. ಇದು ಕೂಡ ಸೂಪರ್ ಇದೆ ವಿತ್ ಕ್ವಾಲಿಟಿ. ಶೂಗಳು ಶೂ ಶಾಪರ್ಸ್ ಇದು ಓಲು ಕಂಕನಾಡಿದ ಸ್ನೋ ವೈಟ್ ತಿರ್ತದ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಚಪ್ಪಲಿದ್ದು ಬ್ಯಾಗ್ ಇದ್ದೆಲ್ಲ. ಸ್ನೋ ವೈಟ್ ಕಂಕನಾಡಿ ಅದರ ಕೆಳಗಡೆ ಮತ್ತು ಶೂ ಶಾಪರ್ಸ್ ಅಲ್ಲಿತ್ತು. ಸೊ ನಾವು ಅಲ್ಲಿಂದ ಈಗ ಹೋಗ್ತಾ ಇದ್ದೇವೆ ಗೈಸ್. ನಮ್ಮದು ಸ್ವಲ್ಪ ಶಾಪಿಂಗ್ ಆಯಿತು, ಇನ್ನು ಸಿಟಿ ಸೆಂಟರ್ಗೆ ಒಂದು ಹೋಗ್ಲಿಕ್ಕುಂಟು. ಅಲ್ಲಿ ಹೋದ ನಂತರ ಸ್ವಲ್ಪ ಶಾಪಿಂಗ್ಸ್ ಎಲ್ಲ ಮುಗಿದಿದೆ. ಬಾ ವಾಯ್ಸ್ ಕೊಡ್ರೆ. ನಾವೀಗ ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೇವೆ. ಗೈಸ್ ನಾವು ಉಂಟಲ್ಲ ಸ್ಪಾರ್ಗೆ ಬಂದ್ವಿ ಆಯ್ತಾ. 60% ಫ್ಲ್ಯಾಟ್ಗೆ ಅಷ್ಟು ನಾವು ಉಂಟಲ್ಲ, ಇಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಉಂಟಲ್ಲಿ ಗೈಸ್. ನಾವೀಗ ಸ್ಪಾರ್ ಒಳಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಸ್ವಲ್ಪ ಏನಾದರೂ ಚಾಯ್ಸಸ್ ಉಂಟಾ ಅಂತ ನೋಡುವ. ನನಗೆ ಚಾಯ್ಸೇ ಆಗಲಿಲ್ಲ. ಮಗುವಿನ ತಾಯಿಗೆ ಮುಳುಗ ಬಂದೆಲ್ಲ. ಕಾಲೇಜ್ ಬಿಡ್ದು ಹುಡುಗಿ ಬರ್ಬೋದು ನಾನು ಮಗುವಾಗ ಮುಗ್ದೆ ತೊಟ್ಟೆ ಕೊಡ್ತೇವೆ ಗೈಸ್. ನಾವು ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೇವೆ. ಬನ್ನಿ ಬನ್ನಿ ಗೈಸ್, ಹಿಂದೆ ಬನ್ನಿ. ಅಪರೂಪಕ್ಕೊಮ್ಮೆ ಮಾಲ್ಗೆ ಬಂದರೆ ಹೀಗೆ ಆಗುದು. ಎಲ್ಲೆಲ್ಲಿಂದ ಹೋಗ್ಬೇಕಾಗ್ತದೆ, ಎಲ್ಲೆಲ್ಲಿಂದ ಬರಬೇಕಾಗ್ತದೆ. ಹಾಂ ಮತ್ತೆ ಅಡಿ ಗೈಸ್, ನಾನು ನನ್ನ ಮಗನಿಗೆ ಜಿಮ್ ಔಟ್ಫಿಟ್ ತಗೊಂಡೆ. ಇದು ಅವನಿಗೆ ಇಷ್ಟ. ಇಂಥದ್ದು ಸ್ಲೀವ್ಲೆಸ್. ಇದಕ್ಕೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಇದಕ್ಕೆ ಎಂತ ಹೇಳ್ತಾರೆ ಮಾರೆ. ಸ್ಪೋರ್ಟ್ಸ್ ವೇರ್. ಇದು ಸ್ಪೋರ್ಟ್ಸ್ ವೇರ್. ಗೈಸ್ ಎಂಕ್ಲೆಗ್ ಸೆಲೆಕ್ಷನ್ ಆಯ್ಜಿ ನೆಟೆ ಬಟ್ ಶುಕ್ಕಿತ್ತು ಡ್ರೆಸ್. ಐ ಲವ್ ದಟ್ ಡ್ರೆಸ್. ಎಂಕ್ಲಿತ್ತು ಝೂಡಿಯೋಗೆ ಪೋಂದಿಲ್ಲ. ಅಲ್ಪಲೆಗ್ ಸೆಲೆಕ್ಷನ್ ಹಾಕೊಂಡ ತೂಕ ಒಳ್ಳೊಳ್ಳೆ ಡ್ರೆಸ್ ಇತ್ತು, ಆದರೆ ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ. ನನಗೆ ಝೂಡಿಯೋಗೆ ಹೋಗುವ ಅಂತ ಡಿಸೈಡ್ ಮಾಡಿದೆವು. ಗಾಯ್ಸ್ ಹೆಂಕಲ್ಲ ಫೈನಲಿ ಶಾಪಿಂಗ್ ಮುಗಿಂಡು ಇತ್ತು. ಹೆಂಕಲು ಆತಜ್ಜಿ ಆಂಡ ಫಿನಿಶ್ ಆತಜ್ಜಿ ಶಾಪಿಂಗ್ ಹೆಂಕಲ್ಲ ನಲ್ಲ ಉಂಟು ಶಾಪ್. ಕನ್ನಡ ಗಾಯ್ಸ್ ನನಗೆ ಮರೆತು ಹೋಗಿತ್ತು ಕನ್ನಡ ಮಾತಾಡಲಿಕ್ಕೆ. ಗೈಸ್ ನಮ್ಮದು ಶಾಪಿಂಗ್ ಮುಗಿಲಿಲ್ಲ, ಇನ್ನೂ ಉಂಟು. ಆದರೆ ಜಸ್ಟ್ ಇವಾಗ 50% ಮುಗಿದದಷ್ಟೇ, ಇನ್ನು 100% ಉಂಟಾಯ್ತಾ. ಆದರೆ ಇವತ್ತಾಗಲಿಕ್ಕಿಲ್ಲ, ಅದು ಟೈಮ್ ಆಯ್ತು, ತುಂಬ ಲೇಟ್ ಆಯಿತು. ಸಂಜೆ ಸೀದಾ ಬರ್ತೀರು ಪೊಲೀಸ್ಲ. ಸಂಜೆ ಆಗುವಾಗ ಕೂಡ ಹೀಗೆ ಒಟ್ರಾಸಿ ರಶ್ ಇರ್ತದೆ ಎಲ್ಲ ಅಂಗಡಿಯಲ್ಲಿ, ಶಾಪ್ಸಲ್ಲಿ. ಗೈಸ್ ನಮ್ಮದು 50% ಶಾಪಿಂಗ್ ಆಯಿತು. ಇನ್ನೂ ಇದೆ 50%. ಈಗ ಹೋಗುದು ಫಿಶ್ ಮಾರ್ಕೆಟಲ್ಲಿ ಮೀನು ತಗೊಳ್ಳಿಕೊಂಡು. ಕಡೆಯದೊಂದು ಶಾಪಿಂಗ್ಗೆ ಬಂದ್ವಿ. ಇಲ್ಲಿ ಒಂದು ಶೂ ಉಂಡದ
ಗಾಯ್ಸ್, ನಾವು ವ್ಲಾಗಿನ ಕೊನೆ ಹಂತಕ್ಕೆ ಬಂದಿದ್ವಿ. ಮನೆಗೆ ಮೀನು ಕೊಂಡೋಗ್ಲಿಕ್ಕಿತ್ತು. ಅದು ಮಸಾಲೆ ಎಲ್ಲ ಮನೇಲಿತ್ತು, ರೆಡಿ ಮಾಡಿಟ್ಟಿದ್ದೆ. ಮೀನು ಕರ್ಕೊಂಡು ಮೀನನ್ನು ಇಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಮೀನಲ್ಲಿ ಮೀನು ಮಾಡೋರು ಸಹ ಇರ್ತಾರೆ ಸಪ್ರೇಟ್. ಅವರಿಗೆ 20 ರೂಪಾಯಿ ಕೊಡಬೇಕು ನಾವು. ತುಂಬ ಮಂದಿ ಇರ್ತಾರೆ, ಅವ್ರ ಹತ್ರ ಕ್ಯೂ ಇತ್ತು. ಇವರೊಬ್ಬರು ಇಲ್ಲಿದ್ದರು. ಅವರು ನನ್ನ ಕರೆದು ಹೇಳಿದ್ರು, ನಿಮ್ಮನ್ನು ನಾನು ಕರಿತಾ ಇದ್ದೀನಿ, ನಿಮಗೆ ನೋಡಿ ಆಗೋದಿಲ್ವಾ, ಸ್ವಲ್ಪ ಜೋರೇ ಮಾಡೋದಾಯ್ತು ಅವರು ಮಾತಾಡುವಾಗ. ನಾನು ಹೇಳಿದೆ ನಾನು ನೋಡಲಿಲ್ಲ ಅಂತ ಹೇಳಿದ್ದೆ. ಒಳ್ಳೊಳ್ಳೆ ಮೀನಿತ್ತು, ಹಾಗೆ ರೇಟ್ ಕೂಡ ಇತ್ತು. ಮತ್ತು ನಾನು ಇವರಿಗೆ 25 ರೂಪಾಯಿ ಕೊಟ್ಟೆ. ಮೀನು ಮಾಡಲಿಕ್ಕೆ ಕಷ್ಟ ಅಂತಲ್ಲ, ಹೋದ ನಂತರ ದೊಡ್ಡ ಮೀನೆಲ್ಲ ನನಗೆ ಬರೋದಿಲ್ಲ, ಇಲ್ಲದಿದ್ದರು ಕತ್ತಲೆ ಆಗ್ತದಲ್ಲ. ಅದಕ್ಕೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಉಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಬಾಯ್, ಟೇಕ್ ಕೇರ್.